ಯೂಸ್ವಲಿ ಹೆಣ್ಮಕ್ಳ ಜೀವನ 16ಕ್ಕೆ ಶುರು ಆಗತ್ತೆ ಮತ್ತು 30ಕ್ಕೆ ದ ಎಂಡ್ ಆಗತ್ತೆ. ಆಫ್ಟರ್ 30 ಸಿ ಈಸ್ ಆಂಟಿ ಓನ್ಲಿ. ಆದರೆ ಗಂಡ್ಮಕ್ಳ ಜೀವನ ಈ ರೀತಿ ಅಲ್ಲ. 30ರ ನಂತರವೇ ಗಂಡ್ಮಕ್ಕಳ ರಿಯಲ್ ಲೈಫ್ ಶುರು ಆಗತ್ತೆ. ಬಹಳಷ್ಟು ಜನ ಗಂಡಸರಿಗೆ ಲೈಫಿನ ನಿಯಮಗಳು ಬೇಗನೆ ಅರ್ಥ ಆಗಲ್ಲ. ಅದಕ್ಕಾಗಿಯೇ ಬಹಳಷ್ಟು ಜನ ಗಂಡ್ಮಕ್ಕಳು ತಮ್ಮ ಲೈಫಲ್ಲಿ ಫೇಲ್ ಆಗ್ತಾರೆ. ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಫೇಲ್ ಆಗಬಾರ್ದಪ್ಪ ಅಂತಂದರೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಲೈಫಿನ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಗಂಡಸು ಅರ್ಥ ಮಾಡಿಕೊಳ್ಳಲೇಬೇಕಾದ 10 ಲೈಫ್ ರೂಲ್ಸ್ ಇಂತಿವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಲೈಫ್ ರೂಲ್ ನಂಬರ್ 1, 1 into 0 is equal to 0 and 1 lakh into 0 is also 0. ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ. ಇದನ್ನು ಬಹಳಷ್ಟು ಜನ ಗಂಡ್ಮಕ್ಕಳು ಅರ್ಥ ಮಾಡಿಕೊಳ್ಳುವಲ್ಲಿ ಫೇಲ್ ಆಗ್ತಾರೆ. ಅದೇನಪ್ಪ ಅಂತಂದರೆ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಈಸ್ ಆಲ್ಸೋ 0. ನೀವು 0ಗೆ ಯಾವುದರಿಂದ ಬೇಕಾದರೂ ಮಲ್ಟಿಪ್ಲೈ ಮಾಡಿದರೂ ಕೂಡ ಉತ್ತರ 0ನೇ ಬರುತ್ತೆ. 1 into 0 is also 0, 10 into 0 is also 0, 100 into 0 is also 0, 10,000 into 0 is also 0, 1 lakh, 1 crore into 0 is also 0. ನೀವು ಎಷ್ಟು ದೊಡ್ಡ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದರೂ ಕೂಡ 0ನೇ ಬರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಒಂದು ಮ್ಯಾಥಮೆಟಿಕ್ಸನ್ನು ನಿಮ್ಮ ಲೈಫಿನ ಎಲ್ಲ ಆಸ್ಪೆಕ್ಟ್ಗಳಲ್ಲಿ ಅಪ್ಲೈ ಮಾಡಬೇಕು. ಉದಾಹರಣೆಗಾಗಿ ನೀವು ಗೋಲನ್ನು ಚೇಂಜ್ ಮಾಡ್ತಾ ಇದ್ದರೆ, ಬಿಸ್ನೆಸ್ಸಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದರೆ, ರಿಲೇಷನ್ಶಿಪ್ನಲ್ಲಿ ಫೇಲ್ ಆಗ್ತಾ ಇದ್ದರೆ, ಇಲ್ಲವೇ ರಿಲೇಷನ್ಶಿಪ್ಪನ್ನು ಬೆಳೆಸೋದಕ್ಕೆ ಉಳಿಸೋದಕ್ಕೆ ನಿಮ್ಮ ಹಾನೆಸ್ಟ್ ಎಫರ್ಟ್ಸ್ಗಳನ್ನು ಹಾಕ್ತಾ ಇದ್ದರೆ, ಇದರಲ್ಲಿ ನೀವು ಈ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸನ್ನು ಅಪ್ಲೈ ಮಾಡಬೇಕು. ನೀವಿಲ್ಲಿ ಗೋಲ್ ಚೇಂಜ್ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಆದರೆ ರಿಸಲ್ಟ್ಗಳು ಬರ್ತಾ ಇಲ್ಲ ಅಂತಂದರೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ನೋಡಬೇಕು. ಮತ್ತು ನೀವು PV8 ಮಾಡೋದನ್ನು ಕಲಿಬೇಕು. ಬಿಸ್ನೆಸ್ಸಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೂಡ ರೆವೆನ್ಯೂ ಬರ್ತಾ ಇಲ್ಲ, ಪ್ರಾಫಿಟ್ ಉಳಿತಾ ಇಲ್ಲ ಅಂತಂದರೆ ಯಾಕೆ ಉಳಿತಾ ಇಲ್ಲ ಅನ್ನೋದನ್ನು ನೋಡಬೇಕು. ನಿಮ್ಮ ಫೋಕಸನ್ನು ಶಿಫ್ಟ್ ಮಾಡಬೇಕು. ಬಿಸ್ನೆಸ್ ಮಾಡೆಲ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಪ್ರಾಫಿಟ್ ತೆಗಿಬೇಕು. ನಿಮ್ಮ ರಿಲೇಷನ್ಶಿಪ್ನಲ್ಲಿ ನಿಮಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ, ಬರೀ ಒನ್ ವೇ ರಿಲೇಷನ್ಶಿಪ್ ಆಗ್ತಾ ಇದೆ ಅಂತಂದರೆ ಇದನ್ನು ನೀವು ಕ್ವಿಟ್ ಮಾಡಬೇಕು. ನೀವು ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ ಮತ್ತು ನಿಮ್ಮ ರಿಲೇಷನ್ಶಿಪ್ನಲ್ಲಿ 1000% ಅಲ್ಲ 10,000% ಎಫರ್ಟ್ ಕೊಡ್ತಾ ಇದ್ದೀರಾ. ಆದರೆ ಮುಂದಿರುವ ಹುಡುಗಿಯ ಕಡೆಯಿಂದ ಎಫರ್ಟ್ 0 ಇದೆ ಅಂತಂದರೆ ನಿಮಗೆ ಅಲ್ಟಿಮೇಟ್ಲಿ ಏನು ಸಿಗೋದಿದೆ? 0ನೇ ಸಿಗೋದಿದೆ. ಇಲ್ಲಿ 1 into 0 is equal to 0 ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ನನಗೆ ಬೇಕಾದ ರಿಸಲ್ಟ್ಗಳು ಬರ್ತಾ ಇಲ್ಲ, 0 ಬರ್ತಾ ಇಲ್ಲ ಅಂತಂದರೆ ಗಂಡ್ಮಕ್ಳು ಏನು ಮಾಡ್ತಾರೆ? ರಿಲೇಷನ್ಶಿಪ್ ಇರಲಿ, ಜಾಬ್ ಇರಲಿ, ಬಿಸ್ನೆಸ್ ಇರಲಿ, ಏನೇ ಇರಲಿ, ಇವ್ರು ಏನು ಮಾಡ್ತಾರೆ? ತಮ್ಮ ಎಫರ್ಟ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. 1 ಇದ್ದದನ್ನು 10 ಮಾಡ್ತಾರೆ, 10 ಇದ್ದದನ್ನು 100, 100 ಇದ್ದದನ್ನು 1000, 1000 ಇದ್ದದನ್ನು 10,000, ಲಕ್ಷ, ಕೋಟಿ, ಈ ಥರ ಮಾಡ್ತಾ ಹೋಗ್ತಾರೆ. ಎಫರ್ಟ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಮುಂದೆ ಏನು 0 ಇದೆಯಲ್ಲ ಅದು ಇದ್ದಂಗೆ ಇರುತ್ತೆ. ಸೊ ನೀವು 0ದೊಂದಿಗೆ ಹೋಗಿ ಎಷ್ಟೇ ಎಫರ್ಟ್ ಹಾಕಿದರೂ ಕೂಡ 0ನೇ ಸಿಗೋದಿದೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಎಲ್ಲೇ ಕೆಲಸ ಮಾಡಿ, ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಿ, ಬಿಸ್ನೆಸ್ ಮಾಡಿ, ಸೊ ಅಲ್ಲಿ ನಿಮ್ಮ ಮುಂದೆ 0 ಇದೆಯಪ್ಪ ಅಂತಂದರೆ ನೀವು ಹಿಂದೆ ಸರಿಬೇಕು, PV8 ಮಾಡಿಕೊಂಡು ಮುಂದೆ ಸಾಗಬೇಕು. ಹಾಗೆ ಬ್ಲೈಂಡ್ ಆಗಿ ಎಫರ್ಟ್ಗಳನ್ನು ಹಾಕ್ತಾ ಕೂಡಬಾರ್ದು. ನಿಮ್ಮ ಟೈಮನ್ನು, ದುಡ್ಡನ್ನು, ಲೈಫನ್ನು ವೇಸ್ಟ್ ಮಾಡ್ಕೋಬಾರ್ದು. ಲೈಫ್ ರೂಲ್ ನಂಬರ್ 2, ದಿಸ್ ವರ್ಲ್ಡ್ ಈಸ್ ಅನ್ಫೇರ್ ಟು ಮೆನ್. ಈ ನಮ್ಮ ಜಗತ್ತಿದೆಯಲ್ಲ, ಗಂಡ್ಮಕ್ಕಳೊಂದಿಗೆ ಬಯಾಸ್ಡ್ ಆಗಿ ವರ್ತಿಸುತ್ತೆ, ಅನ್ಫೇರ್ ಆಗಿದೆ ಗಂಡ್ಮಕ್ಕಳಿಗೆ. ಹೇಗಪ್ಪ ಅಂತಂದರೆ ಈ ನಮ್ಮ ಜಗತ್ತು ಪ್ರತಿ ಒಂದು ಹೆಣ್ಣನ್ನು ಸ್ಪೆಷಲ್ ಥರ ನೋಡುತ್ತೆ. ಸ್ಪೆಷಲ್ ವುಮನ್ ಫ್ಯಾಂಟಸಿ ಇದೆ ನಮ್ಮಲ್ಲಿ. ಆದರೆ ನಮ್ಮ ಸಮಾಜದಲ್ಲಿ ಸ್ಪೆಷಲ್ ಮೆನ್ ಫ್ಯಾಂಟಸಿ ಇಲ್ಲ. ಗಂಡ್ಮಕ್ಕಳಿಗೆ ತಮ್ಮನ್ನು ತಾವು ಸ್ಪೆಷಲ್ ಅಂತ ಪ್ರೂವ್ ಮಾಡಿಕೊಳ್ಬೇಕಾಗತ್ತೆ. ಹೆಣ್ಮಕ್ಕಳಿಗೆ ಇರ್ರಿಸ್ಪೆಕ್ಟಿವ್ ಆಫ್ ಎಜುಕೇಷನ್, ವೆಲ್ತ್, ಪವರ್, ಸ್ಟೇಟಸ್, ಫೇಮ್ ಎಲ್ಲ ಕಡೆಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗತ್ತೆ, ಸ್ಪೆಷಲ್ ಅಟೆನ್ಷನ್ ಸಿಗತ್ತೆ. ಅವ್ರು ಏನೇ ಮಾಡದೇ ಇದ್ದರೂ ಕೂಡ ಅವರು ಸ್ಪೆಷಲ್ ವುಮನ್ ಆಗೇ ಇರ್ತಾರೆ. ಆದರೆ ಈ ಜಗತ್ತು ಗಂಡ್ಮಕ್ಕಳು ಏನೂ ಮಾಡಲಿಲ್ಲಪ್ಪ ಅಂತಂದರೆ ಅವರನ್ನು ಕಾಮನ್ ಮ್ಯಾನ್ ಥರ ನೋಡುತ್ತೆ. ಅದಕ್ಕಾಗಿ ನೀವು ನಿಮ್ಮನ್ನು ಪ್ರೂವ್ ಮಾಡಬೇಕಾಗತ್ತೆ. ಹೆಣ್ಮಕ್ಕಳಿಗೆ ಅದರ ಅವಶ್ಯಕತೆ ಇಲ್ಲ. ಅವ್ರ ಹತ್ರ ಏನು ಇರಲಿ ಬಿಡಲಿ, ಅವ್ರೇನು ಮಾಡಲಿ ಅಥವಾ ಮಾಡದೇ ಇರಲಿ, ಅವರಿಗಂತೂ ಸ್ಪೆಷಲ್ ವುಮನ್ ಟ್ರೀಟ್ಮೆಂಟ್ ಸಿಕ್ಕೇ ಸಿಗತ್ತೆ. ಎಲ್ಲ ಕಡೆಗೆ ಕಾಮನ್ ಮ್ಯಾನ್ ಟ್ರೋಲ್ಗಳು, ಕಾಮನ್ ಮ್ಯಾನ್ ಜೋಕುಗಳು ಬರ್ತವೆ. ಆದರೆ ಎಲ್ಲಿಯೂ ಕೂಡ ಕಾಮನ್ ವುಮನ್ ಜೋಕುಗಳು ಬರಲ್ಲ. ಎಲ್ಲ ಕಡೆಗೆ ಕಾಮನ್ ಮ್ಯಾನ್ ಜೋಕ್ಗಳೇ ಬರ್ತವೆ. ಅದಕ್ಕಾಗಿ ನೀವು ಕಾಮನ್ ಮ್ಯಾನ್ ಆಗಿ ಉಳಿಬಾರ್ದು. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು ಮತ್ತು ಇಂಪ್ರೂವ್ ಕೂಡ ಮಾಡ್ಕೋಬೇಕು. ಲೈಫ್ ರೂಲ್ ನಂಬರ್ 3,
ನೋ ಲವ್ ವಿದೌಟ್ ಮನಿ. ನಿಮ್ಮ ಹತ್ರ ಸಾಕಷ್ಟು ದುಡ್ಡಿಲ್ಲ, ಸಂಪತ್ತಿಲ್ಲಪ್ಪ ಅಂತಂದರೆ ನಿಮಗೆ ಪ್ರೀತಿ ಸಿಗಲ್ಲ ಅನ್ನೋದನ್ನು ನೀವು ಎಷ್ಟು ಬೇಗನೆ ಅರ್ಥ ಮಾಡ್ಕೊತೀರೋ ಅಷ್ಟು ಬೇಗನೆ ನೀವು ಉದ್ಧಾರ ಆಗ್ತೀರಾ. ಈ ಜಗತ್ತಿನಲ್ಲಿ ಬರೀ ಚಿಕ್ಕ ಮಕ್ಕಳನ್ನು, ಹೆಣ್ಮಕ್ಕಳನ್ನು ಮತ್ತು ನಾಯಿಗಳನ್ನು ಮಾತ್ರ ಅನ್ಕಂಡೀಷ್ನಲ್ ಆಗಿ ಲವ್ ಮಾಡಲಾಗತ್ತೆ. ಗಂಡ್ಮಕ್ಕಳನ್ನು ಎನಿ ಟೈಮ್ ಅಂಡರ್ ಕಂಡೀಷನ್ನಲ್ಲೇ ಪ್ರೀತಿಸಲಾಗತ್ತೆ. ಸೊ ನೀವೇನಾದರೂ ನಾಯಿಯಾಗಿದ್ದರೆ, ಹೆಣ್ಮಕ್ಕಳಾಗಿದ್ದರೆ ಅಥವಾ ಚಿಕ್ಕ ಮಕ್ಕಳಾಗಿದ್ದರೆ ನಿಮ್ಮಿಂದ ಯಾವುದೇ ಬೆನಿಫಿಟ್ ಇಲ್ಲ ಅಂತಂದರೂ ಕೂಡ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ. ಆದರೆ ನೀವು ಗಂಡಸರಾಗಿದ್ದೀರಪ್ಪ ಅಂತಂದರೆ ನಿಮ್ಮನ್ನು ಅನ್ಕಂಡೀಷ್ನಲ್ ಆಗಿ ಯಾರೂ ಇಷ್ಟಪಡಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನಿಮಗೆ ಪ್ರೀತಿ ಸಿಗತ್ತೆ, ಸ್ನೇಹ, ಪ್ರೀತಿ, ಮದುವೆ ಸಂಬಂಧಗಳು ಸಿಗ್ತವೆ, ಇಲ್ಲಾಂದರೆ ಸಿಗಲ್ಲ. ನೋ ಮನಿ, ನೋ ಹನಿ, ನೋ ಲವ್. ಈ ಒಂದು ಕಟು ಸತ್ಯವನ್ನು ನೀವು ಬೇಗನೆ ಅರ್ಥ ಮಾಡ್ಕೋಬೇಕು ಮತ್ತು ನಿಮ್ಮ ಲೈಫಲ್ಲಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಲೇಬೇಕು. ಹೆಣ್ಮಕ್ಕಳಿಗೋಸ್ಕರ ಹಣ ಸಂಪಾದನೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ನಿಮ್ಮ ಲೈಫಲ್ಲಿ ಚೆನ್ನಾಗಿರೋದಕ್ಕೆ, ಬಯಸಿದ್ದೆಲ್ಲವನ್ನು ಪಡೆದುಕೊಳ್ಳೋದಕ್ಕಾದರೂ ನೀವು ಹಣವನ್ನು ಸಂಪಾದನೆ ಮಾಡಲೇಬೇಕು. ದುಡ್ಡು ನಿಮ್ಮ ಲೈಫಿನ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ನೀವು ದುಡ್ಡನ್ನು ಗಳಿಸೋ ಟೈಮಲ್ಲಿ ಬೇರೆ ಕೆಟ್ಟ ಚಟಗಳಲ್ಲಿ ಇಲ್ಲವೇ ಹೆಣ್ಮಕ್ಕಳ ಹಿಂದೆ ಬಿದ್ದು ಹಾಳಾಗಬಾರ್ದು. ಒಂದು ವೇಳೆ ನೀವು ಹಣವನ್ನು ಗಳಿಸೋದನ್ನು, ಉಳಿಸೋದನ್ನು, ಇನ್ವೆಸ್ಟ್ ಮಾಡಿ ಬೆಳೆಸೋದನ್ನು, ಮ್ಯಾನೇಜ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಲೈಫ್ ರೂಲ್ ನಂಬರ್ 4, ನೋ ರೆಸ್ಪೆಕ್ಟ್ ಆ್ಯಂಡ್ ಸೇಫ್ಟಿ ವಿದೌಟ್ ಪವರ್. ಈ ಜಗತ್ತು ಬರೀ ಪವರ್ಗೇನೆ ರೆಸ್ಪೆಕ್ಟ್ ಕೊಡುತ್ತೆ. ನಿಮ್ಮ ಹತ್ರ ಪವರ್ ಇಲ್ಲಪ್ಪ ಅಂತಂದರೆ ನಿಮಗೆ ರೆಸ್ಪೆಕ್ಟ್ ಕೂಡ ಸಿಗಲ್ಲ ಮತ್ತು ಸೇಫ್ಟಿನೂ ಇರಲ್ಲ. ಈ ಜಗತ್ತು ದುರ್ಬಲರ ಮೇಲೇ ದಬ್ಬಾಳಿಕೆ ಮಾಡುತ್ತೆ. ನೀವೇನಾದರೂ ದುರ್ಬಲರಾಗಿದ್ದರೆ ಈ ಜಗತ್ತು ನಿಮ್ಮ ಮೇಲೆ ಎಲ್ಲ ತರಹದ ದಬ್ಬಾಳಿಕೆ ಮಾಡುತ್ತೆ, ನಿಮಗೆ ಅನ್ಯಾಯ ಮಾಡುತ್ತೆ, ನಿಮ್ಮ ಶೋಷಣೆ ಮಾಡುತ್ತೆ, ನಿಮ್ಮ ಜಮೀನನ್ನು ಕಿತ್ತುಕೊಳ್ಳುತ್ತೆ, ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಹಾನಿಯನ್ನು ಕೂಡ ಮಾಡುತ್ತೆ. ದುರ್ಬಲರ ಮೇಲೇ ಎಲ್ಲ ಥರದ ದೌರ್ಜನ್ಯಗಳು ಆಗ್ತವೆ ಮತ್ತು ದುರ್ಬಲರಿಗೆ ಯಾರೂ ಕೂಡ ರೆಸ್ಪೆಕ್ಟು ಕೊಡಲ್ಲ. ಅದಕ್ಕಾಗಿ ನೀವು ಬಲಿಷ್ಠರಾಗಬೇಕು. ನೀವು ಬಲಿಷ್ಠರಾದರೆ ಮಾತ್ರ ನಿಮಗೆ ಗೌರವ ಸಿಗತ್ತೆ, ಸೇಫ್ಟಿ ಇರುತ್ತೆ. ನೀವು ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದಕ್ಕಾಗಿ ಬಲಿಷ್ಠರಾಗಬೇಕು. ನಿಮ್ಮ ಫ್ಯಾಮಿಲಿಯನ್ನು, ಹೆಂಡತಿ ಮಕ್ಕಳನ್ನು ಕಾಪಾಡೋದಕ್ಕಾಗಿ ನೀವು ಬಲಿಷ್ಠರಾಗಬೇಕು. ನೀವು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಫೈನಾನ್ಷಿಯಲಿ, ಸೋಷಿಯಲಿ, ಪೊಲಿಟಿಕಲಿ ಎಲ್ಲದರಿಂದಲೂ ಕೂಡ ಪವರ್ಫುಲ್ ಆಗಲೇಬೇಕು. ಪವರ್ಫುಲ್ ಆಗಿದ್ದರೆ ಮಾತ್ರ ನೀವು ನಮ್ಮ ಕೆಟ್ಟ ಸಮಾಜದಲ್ಲಿ ಸರ್ವೈವ್ ಆಗ್ತೀರಾ. ಇಲ್ಲಪ್ಪ ಅಂತಂದರೆ ಸರ್ವನಾಶ ಆಗ್ತೀರಾ. ಇದು ನಿಮಗೆ ಗೊತ್ತಿರಬೇಕು. ಲೈಫ್ ರೂಲ್ ನಂಬರ್ 5, ರೆಸ್ಪೆಕ್ಟ್ ಫಾಲೋಸ್ ಸೆಲ್ಫ್ ರೆಸ್ಪೆಕ್ಟ್. ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಾಯ್ಕೊಂಡ್ರೆ ಮಾತ್ರ ರೆಸ್ಪೆಕ್ಟ್ ನಿಮಗೆ ಸಿಗತ್ತೆ. ನೀವು ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿಕೊಳ್ತಾ ಇಲ್ಲ, ನೀವು ನಿಮ್ಮ ಟೈಮಿಗೆ, ನಿಮ್ಮ ದುಡ್ಡಿಗೆ, ನಿಮ್ಮ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲಪ್ಪ ಅಂತಂದರೆ ಬೇರೆಯವರು ಕೂಡ ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡೋದನ್ನು ಮೊದಲು ಕಲಿಬೇಕು. ನಿಮ್ಮನ್ನು ನೀವು ಪ್ರೀತಿಸಬೇಕು. ನಿಮ್ಮ ಫಸ್ಟ್ ಪ್ರಯಾರಿಟಿ ನೀವೇ ಆಗಿರಬೇಕು. ಮತ್ತು ನೀವು ನಿಮ್ಮ ಲೈಫಲ್ಲಿ ಸ್ನೇಹ, ಪ್ರೀತಿ, ಸಂಬಂಧಗಳಿಗಾಗಿ ಯಾರ ಮುಂದೆಯೂ ಕೂಡ ಕೈ ಚಾಚಬಾರ್ದು, ಭಿಕ್ಷೆ ಬೇಡಬಾರ್ದು. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನೊಂದಿಗೆ ಕಾಂಪ್ರಮೈಸನ್ನು ಮಾಡ್ಕೋಬಾರ್ದು. ನೀವು ಸ್ನೇಹ, ಪ್ರೀತಿ, ಸಂಬಂಧಗಳಿಗಾಗಿ ಭಿಕ್ಷೆ ಬೇಡಬಾರ್ದು. ನಿಮಗೇನು ಬೇಕೋ ಅದನ್ನು ನೀವು ಸಂಪಾದನೆ ಮಾಡಬೇಕು. ಸ್ನೇಹವನ್ನು ಸಂಪಾದಿಸಬೇಕು, ಪ್ರೀತಿಯನ್ನು, ಸಂಪತ್ತನ್ನು, ಏನು ಬೇಕೋ ಅದನ್ನೆಲ್ಲವನ್ನು ನೀವು ಸಂಪಾದನೆ ಮಾಡಬೇಕು. ಅದನ್ನು ಬಿಟ್ಟು ಅವುಗಳಿಗಾಗಿ ಭಿಕ್ಷೆ ಬೇಡಬಾರ್ದು. ನೀವು ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೋಬಾರ್ದು. ಲೈಫ್ ರೂಲ್ ನಂಬರ್ 6, ಸೊಸೈಟಿ ರಿವಾರ್ಡ್ಸ್ ರಿಸಲ್ಟ್ಸ್ ನಾಟ್ ಎಫರ್ಟ್ಸ್. ನಮ್ಮ ಸಮಾಜದಲ್ಲಿ ಯಾರೂ ಕೂಡ ನೀವು ಎಷ್ಟು ಎಫರ್ಟ್ಗಳನ್ನು ಹಾಕಿದ್ದೀರಾ ಅನ್ನೋದನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ ಹಾನೆಸ್ಟ್ ಆಗಿರುವ ಎಫರ್ಟ್ಗೆ, ಹಾರ್ಡ್ ವರ್ಕಿಗೆ ಬೆಲೆ ಇಲ್ಲ. ನಮ್ಮ ಸಮಾಜ ಬರೀ ರಿಸಲ್ಟ್ಗಳಿಗೆ ಮಾತ್ರ ಬೆಲೆ ಕೊಡುತ್ತೆ. ನಮ್ಮ ಸಮಾಜದಲ್ಲಿ ಬರೀ ರಿಸಲ್ಟ್ಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ, ಎಫರ್ಟ್ಸ್ಗಳನ್ನು ಯಾರೂ ಅಪ್ರಿಸಿಯೇಟ್ ಮಾಡಲ್ಲ. ನೀವು ಗೆದ್ದರೆ ಎಲ್ಲರೂ ನಿಮಗೆ ಜೈ ಜೈಕಾರ ಹಾಕ್ತಾರೆ, ಆದರೆ ನೀವು ಸೋತ್ರೆ ಯಾರೂ ಕೂಡ ನಿಮ್ಮ ಹತ್ರ ಬರಲ್ಲ, ಎಲ್ಲರೂ ಕೂಡ ನಿಮ್ಮನ್ನು ತುಚ್ಛವಾಗಿ ನೋಡ್ತಾರೆ. ಅದಕ್ಕಾಗಿ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ಅಂತಂದರೆ ರಿಸಲ್ಟ್ಸ್ಗಳನ್ನು ಪಡೆದುಕೊಳ್ಳೋದನ್ನು ಕಲಿಬೇಕು. ನೀವು ನಿಮ್ಮ ಕೆಲಸದಲ್ಲಿ, ನಿಮ್ಮ ಲೈಫಲ್ಲಿ ಮತ್ತು ನೀವು ಮಾಡ್ತಾ ಇರುವ ಪ್ರಾಜೆಕ್ಟ್ನಲ್ಲಿ ಗೆಲ್ಲೋದನ್ನು ಕಲಿಬೇಕು.
ಕಷ್ಟಪಟ್ಟಿದ್ದೀರಾ ಅಂತಂದರೆ ಫಲ ಸಿಗಲೇಬೇಕು. ಫಲ ಸಿಗೋಕ್ಕೆ ಬೇರೆಯವ್ರು ಅಡ್ಡಗಾಲಾಗ್ತಾ ಇದ್ದಾರೆಪ್ಪ ಅಂತಂದರೆ ನೀವು ನಿಮ್ಮ ಫಲವನ್ನು ಕಿತ್ತುಕೊಳ್ಳಬೇಕು. ಸೊ ರಿಸಲ್ಟ್ಸ್ಗಳನ್ನು ಪಡೆದುಕೊಳ್ಳುವುದನ್ನು ನೀವು ಕಲಿಬೇಕು. ಇಲ್ಲ ಅಂತಂದರೆ ನಿಮಗೆ ವ್ಯಾಲ್ಯೂ ಇರಲ್ಲ. ನೀವು ಇದೇ ಥರ ಲೂಸರ್ ಥರ ಬದುಕಬೇಕಾಗತ್ತೆ. ಲೈಫ್ ರೂಲ್ ನಂಬರ್ 7, ಡಿಸಿಪ್ಲಿನ್ ಬೀಟ್ಸ್ ಮೋಟಿವೇಶನ್ ಎವ್ರಿ ಟೈಮ್. ಈ ಮೋಟಿವೇಶನ್ ಇದೆಯಲ್ಲ, ಇದೊಂದು ಟೆಂಪ್ರರಿ ಬಬಲ್ ಆಗಿದೆ. ಇದು ಬೇಗನೆ ಒಡೆದೋಗ್ಬಿಡತ್ತೆ. ಸೊ ನಿಮಗೇನು ಬೇಕೋ ಅದನ್ನು ನೀವು ಪಡೆದುಕೊಳ್ಳುವುದಕ್ಕಾಗಿ ಡಿಸಿಪ್ಲಿನನ್ನು ಬೆಳೆಸಿಕೊಂಡು ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಮೋಟಿವೇಶನ್ನೊಂದಿಗೆ ನೀವು ಕೆಲಸ ಸ್ಟಾರ್ಟ್ ಮಾಡಿದರೆ ಮೋಟಿವೇಶನ್ ಟೆಂಪ್ರರಿ ಆಗಿರುತ್ತೆ. ನೀವು ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನೀವು ಫೇಲ್ ಆಗ್ತೀರಾ. ನೀವು ನಿಮ್ಮ ಲೈಫಲ್ಲಿ ಏನೇ ಮಾಡೋದಕ್ಕಿಂತ ಮುಂಚೆ ಡಿಸಿಪ್ಲಿನನ್ನು ಬೆಳೆಸ್ಕೊಳ್ಳಿ ಮತ್ತು ಕನ್ಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಹೋಗಿ. ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಿದರೆ ನೀವು ಮಾತ್ರ ಗೆಲ್ತೀರಾ. ನಿಮಗೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡೋಕ್ಕೆ ಮೋಟಿವೇಶನ್ ಬೇಕಾಗಿದೆ ಅಂತಂದರೆ ಆ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಡಿಸಿಪ್ಲಿನ್ ಇದ್ದರೆ ಮಾತ್ರ ನೀವು ಕನ್ಸಿಸ್ಟೆಂಟಾಗಿ ಕೆಲಸ ಮಾಡ್ತೀರಾ ಮತ್ತು ಗೆಲ್ತೀರಾ. ಮೋಟಿವೇಶನ್ದಿಂದ ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಮೋಟಿವೇಶನ್ ನಿಮಗೆ ಫೇಲ್ಯೂರನ್ನೇ ಕೊಡುತ್ತೆ. ಒಂದು ಸುಳ್ಳು ಭರವಸೆಯನ್ನು ಮತ್ತು ಭ್ರಮೆಯಲ್ಲಿ ಬದುಕಿಸುತ್ತೆ. ರೂಲ್ ನಂಬರ್ 8, ಅನ್ಕಂಡೀಷ್ನಲ್ ಲವ್ ಡಸಂಟ್ ಎಕ್ಸಿಸ್ಟ್. ಅನ್ಕಂಡೀಷ್ನಲ್ ಆಗಿರುವ ಪ್ರೀತಿ ಈ ಭೂಮಿ ಮೇಲೆ ಎಕ್ಸಿಸ್ಟ್ ಆಗಲ್ಲ. ಇದನ್ನು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಿಜವಾದ ಪ್ರೀತಿ ಇರುತ್ತೆ ಅನ್ನೋ ಒಂದು ಭ್ರಮೆಯಿಂದ ಮೊದಲು ಹೊರಗೆ ಬನ್ನಿ. ಈ ನಮ್ಮ ಸಮಾಜದಲ್ಲಿ ಗಂಡ್ಮಕ್ಕಳು ಹೆಣ್ಮಕ್ಕಳ ಬ್ಯೂಟಿಯನ್ನು ನೋಡ್ತಾರೆ. ಇನ್ನು ಹೆಣ್ಮಕ್ಕಳು ಗಂಡ್ಮಕ್ಕಳ ಪ್ರಾಪರ್ಟಿಯನ್ನು, ದುಡ್ಡನ್ನು, ಸಂಪತ್ತನ್ನು, ಸ್ಟೇಟಸನ್ನು ನೋಡ್ತಾರೆ. ಅವರಿಗೆ ಲೈಫ್ ಸೇಫ್ಟಿ ಬೇಕಾಗಿರುತ್ತೆ. ಸೊ ಗಂಡ್ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಏನಾದರೂ ಒಂದು ಅವಶ್ಯಕತೆ ಇರುತ್ತೆ. ಆ ಅವಶ್ಯಕತೆ ಅಲ್ಲಿ ಫುಲ್ಫಿಲ್ ಆಗ್ತಾ ಇದ್ದರೆ ಮಾತ್ರ ಅವರು ಸ್ನೇಹ, ಪ್ರೀತಿ, ಸಂಬಂಧಗಳನ್ನು ಬೆಳೆಸ್ತಾ ಇರ್ತಾರೆ. ನಿಸ್ವಾರ್ಥ ಪ್ರೀತಿ, ನಿಜವಾದ ಪ್ರೀತಿ, ಅನ್ಕಂಡೀಷ್ನಲ್ ಲವ್ ಇದೆಲ್ಲವೂ ಕೂಡ ಭ್ರಮೆಯಾಗಿದೆ, ಬೋಗಸ್ ಆಗಿದೆ, ಬಕ್ವಾಸ್ ಆಗಿದೆ. ಇದನ್ನು ನೀವು ಎಷ್ಟು ಬೇಗನೆ ಅರ್ಥ ಮಾಡ್ಕೊತೀರೋ ಅಷ್ಟು ಲೈಫಲ್ಲಿ ಮುಂದೆ ಹೋಗ್ತೀರಾ. ಭ್ರಮೆಯಲ್ಲಿ ಬದುಕಕ್ಕೆ ಹೋಗಬೇಡಿ. ಈ ಭ್ರಮೆಯಿಂದ ಮೊದಲು ಹೊರಗೆ ಬನ್ನಿ. ನೀವು ಈ ನಿಜವಾದ ಪ್ರೀತಿ, ಪ್ರೇಮ ಅನ್ನೋದರಲ್ಲಿ ನಿಮ್ಮ ಗೋಲ್ಡನ್ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಸ್ನೇಹ, ಪ್ರೀತಿ, ಸೆಕ್ಸು, ಸಂಬಂಧಗಳಿಗಾಗಿ ಭಿಕ್ಷೆ ಬೇಡಕ್ಕೆ ಹೋಗಬೇಡಿ. ಇದರ ಬದಲಾಗಿ ನೀವು ಚೆನ್ನಾಗಿ ದುಡ್ಡನ್ನು ಸಂಪಾದಿಸಿ. ನೀವು ನಿಮ್ಮದೇ ಆದಂತಹ ಒಂದು ಗಾರ್ಡನನ್ನು ಬಿಲ್ಡ್ ಮಾಡಿ. ಬಟರ್ಫ್ಲೈಗಳು ತಾನಾಗಿಯೇ ಬರ್ತವೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಬ್ಯೂಟಿಫುಲ್ ಆಗಿರುವ ಗಾರ್ಡನ್ ಇಲ್ಲಪ್ಪ ಅಂತಂದರೆ ಬ್ಯೂಟಿಫುಲ್ ಆಗಿರುವ ಬಟರ್ಫ್ಲೈಗಳು ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಗಾರ್ಡನ್ ಇದ್ದರೆ ಮಾತ್ರ ಬಟರ್ಫ್ಲೈಗಳು ಬರ್ತವೆ. ಅದೇ ರೀತಿ ನೀವು ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಿಬಿಟ್ಟು ಮನೆ, ಕಾರು, ಬಂಗ್ಲೆ, ಬ್ಯಾಂಕ್ ಬ್ಯಾಲೆನ್ಸು ಏನೇನೆಲ್ಲ ಬೇಕು ಅವುಗಳನ್ನು ಸಂಪಾದಿಸಿದರೆ ಮಾತ್ರ ನಿಮಗೆ ಮದುವೆ ಸಂಬಂಧಗಳು, ಆಫರ್ಗಳು ಬರ್ತವೆ. ಇಲ್ಲ ಅಂತಂದರೆ ಬರಲ್ಲ. ನಿಜವಾದ ಪ್ರೀತಿ ಇರುತ್ತೆ ಅನ್ನೋ ಒಂದು ಭ್ರಮೆಯಿಂದ ಮೊದಲು ಹೊರಗೆ ಬನ್ನಿ. ಕಣ್ತೆರೆದು ರಿಯಾಲಿಟಿಯಲ್ಲಿ ಬದುಕಿ. ಲೈಫ್ ರೂಲ್ ನಂಬರ್ 9, ಗುಡ್ನೆಸ್ ಈಸ್ ಟ್ರೀಟೆಡ್ ಆ್ಯಸ್ ವೀಕ್ನೆಸ್. ನಮ್ಮ ಸಮಾಜದಲ್ಲಿ ಗುಡ್ನೆಸ್ಸನ್ನು ಒಂದು ವೀಕ್ನೆಸ್ ಥರ ನೋಡಲಾಗತ್ತೆ. ನೀವೇನಾದರೂ ಗುಡ್ ಮ್ಯಾನ್ ಆಗಿದ್ದರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿ, ನಿಮ್ಮ ಟೈಮನ್ನು, ದುಡ್ಡನ್ನು, ಮೆಂಟಲ್ ಪೀಸನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸರಿಯಾಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು. ನೀವೇನಾದರೂ ಬೌಂಡ್ರಿಗಳನ್ನು ಸೆಟ್ ಮಾಡದೇ ಇದ್ದರೆ ಜನ ನಿಮ್ಮ ಗುಡ್ನೆಸ್ಸನ್ನು ಮಿಸ್ಯೂಸ್ ಮಾಡ್ಕೊತಾರೆ. ನಿಮ್ಮನ್ನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು ಹೆಂಗೆ ಬೇಕೋ ಹಾಗೆ ಬಳಸಿಬಿಟ್ಟು ಬಿಸಾಕಿಬಿಡ್ತಾರೆ. ನೀವು ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬೀಳೋ ಥರ ಮಾಡ್ತಾರೆ. ಅದಕ್ಕಾಗಿ ನೀವು ಗುಡ್ನೆಸ್ಸನ್ನು ಒಂದು ಬೌಂಡ್ರಿಯಲ್ಲಿ ಇಡಿ. ಬೌಂಡ್ರಿ ಸೆಟ್ ಮಾಡದೇ ಇದ್ದರೆ ತುಂಬಾ ಸಫರ್ ಆಗ್ತೀರಾ. ನೀವು ನೋ ಹೇಳೋದನ್ನು ಕಲೀರಿ. ವಾಕ್ ಅವೇ, ಸೈಲೆನ್ಸ್ ಕೂಡ ಒಂದು ಬೌಂಡ್ರಿ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಲೈಫ್ ರೂಲ್ ನಂಬರ್ 10 ಆ್ಯಂಡ್ ಲಾಸ್ಟ್, ಟೈಮ್ ಈಸ್ ಯುವರ್ ರಿಯಲ್ ಕರೆನ್ಸಿ. ಟೈಮ್ ನಿಮ್ಮ ನಿಜವಾದ ಕರೆನ್ಸಿ ಆಗಿದೆ. ಸದ್ಯಕ್ಕೆ ಇವತ್ತು ನೀವೇನು ಮಾಡ್ತೀರಾ ಅನ್ನೋದು ನಿಮ್ಮ ನಾಳೆಯನ್ನು ಡಿಸೈಡ್ ಮಾಡುತ್ತೆ. ಸದ್ಯಕ್ಕೆ ನೀವು ನಿಮ್ಮ ಲೈಫಿನ ಮೇಲೆ ಫೋಕಸ್ಡ್ ಆಗಿ ಸರಿಯಾಗಿ ಸ್ಟಡಿ ಮಾಡಿದರೆ, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಿದರೆ, ದುಡ್ಡು ಮಾಡೋ ಟೈಮಲ್ಲಿ ದುಡ್ಡು ಮಾಡಿದರೆ ಮುಂದೆ ನೀವು ಸಕ್ಸಸ್ಫುಲ್ ಆಗಿರ್ತೀರಾ. ಆರಾಮಾಗಿ ನಿಮ್ಮ ಜೀವನವನ್ನು ನೀವು ಎಂಜಾಯ್ ಮಾಡ್ಬೋದು. ಆದರೆ ಇವತ್ತು ನೀವು ನಿಮ್ಮ ಟೈಮನ್ನು ವೇಸ್ಟ್ ಮಾಡಿದರೆ ಮುಂದೆ ನೀವು ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಕಳ್ಕೊಂಡಿರುವ ದುಡ್ಡನ್ನು ಮತ್ತೆ ಸಂಪಾದಿಸಬಹುದು, ಆದರೆ ಕಳ್ಕೊಂಡಿರುವ ಟೈಮನ್ನು ಮತ್ತೆ ಸಂಪಾದಿಸೋಕೆ ಬರಲ್ಲ. ಅದಕ್ಕಾಗಿ ನೀವು ಪ್ರತಿಯೊಂದು ಸೆಕೆಂಡನ್ನು ಪಾಸಿಟಿವ್ ಆಗಿ ಬಳಸಿಕೊಳ್ಳಿ ಮತ್ತು ಪ್ರೊಡಕ್ಟಿವ್ ಆಗಿ ಬಳಸಿಕೊಳ್ಳಿ. ಇಲ್ಲ ಅಂತಂದರೆ ಮುಂದೆ ನೀವು ಸಿಕ್ಕಾಪಟ್ಟೆ ಪಶ್ಚಾತ್ತಾಪ ಪಡ್ತೀರಾ, ಕಷ್ಟನೂ ಕೂಡ ಪಡ್ತೀರಾ.
ನಿಮ್ಮ ಟೈಮನ್ನು ನೀವು ದುಡ್ಡಿನಂತೆ ಬಳಸಿಕೊಳ್ಳಿ. ಅಂದಾಗಲೇ ದುಡ್ಡು ನಿಮ್ಮ ಹತ್ರ ನೀರಿನಂತೆ ಹರಿದು ಬರುತ್ತೆ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಈ 10 ಲೈಫ್ ರೂಲ್ಸ್ಗಳನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಕಲೀರಿ ಮತ್ತು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡು ಬೇಗನೆ ಸಕ್ಸಸ್ಫುಲ್ ಆಗಿ ಮತ್ತು ಶ್ರೀಮಂತರಾಗಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.